ದೇವೇಗೌಡರ ಸನ್ಮಾನ್ಯ ಹಿರಿಯ ನಾಯಕರು, ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಜೀವನದ ಒಡನಾಡಿ ಸಂಗಾತಿ ಮಾತೋಶ್ರೀ ಚೆನ್ನಮ್ಮ ದೇವೇಗೌಡರು ಇವತ್ತು ದೈವಾಧೀನರಾಗಿದ್ದಾರೆ. ದೈವಾಧೀನ ಅನ್ನುವಂತ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದ್ರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನ ಯಾವ ರೀತಿ ನಿರ್ವಹಿಸಬೇಕು ಅಂತ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂಥ ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಕುಟುಂಬವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ದೇವೇಗೌಡರಿಗೆ ಒಂದು ಬಹುದೊಡ್ಡ ಆಘಾತ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಗಿದೆ. ವಿಶೇಷವಾಗಿ ದೇವೇಗೌಡರಿಗೆ 70 ವರ್ಷಕ್ಕಿಂತ ಹೆಚ್ಚು ಸಂಗಾತಿಯಾಗಿದ್ದಂಥವರು. ಆತಿಥ್ಯಕ್ಕೆ ಮತ್ತೊಂದು ಹೆಸರು ಅವರಾಗಿದ್ರು. ಬಹುತೇಕ ಇವತ್ತು ಏನು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ಬೊಮ್ಮಾಯಿ ಅವರು, ಇವರೆಲ್ಲ ಒಂದು JH ಪಟೇಲ್ರು, ಇವರೆಲ್ಲ ಒಂದು ಪರ್ಯಾಯ ರಾಜಕಾರಣವನ್ನ ಮಾಡಿದ್ರು. ಅದರಲ್ಲಿ ದೇವೇಗೌಡರ ಪಾತ್ರ ಬಹಳ ಮಹತ್ವದ್ದಿತ್ತು. ಇಂಥ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಮನೆ ಮತ್ತು ಮನೆಗೆ ಬರ್ತಿರುವಂತಹ ಅವತ್ತಿನ ಜನತಾ ಪರಿವಾರದ ನಾಯಕರನ್ನ ಅತ್ಯಂತ ಗೌರವದಿಂದ ಒಂದು ಆತಿಥ್ಯವನ್ನ ಕೊಟ್ಟು ಅವರಿಗೆ ಊಟವನ್ನ ಬಡಿಸಂತ ಮಹಾ ಪುಣ್ಯಾತ್ಮರವರು. ಅವರು ಕಾರಣದಿಂದನೇ ದೇವೇಗೌಡರಿಗೆ ಇಷ್ಟೊಂದು ಹಂತದಲ್ಲಿ ಅವರ ಯಾವುದೇ ರೀತಿಯ ನಿರ್ವಿಘ್ನವಾಗಿ ಮೇಲಕ್ಕೆ ರಾಜಕೀಯದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಯಿತು. ಅವರ ನಿಧನದಿಂದ ಇವತ್ತು ದೇವೇಗೌಡರಿಗೆ ಬಹಳಷ್ಟು ಆಘಾತ ಆಗಿದೆ. ದೇವೇಗೌಡರ ಜೊತೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಮತ್ತು ಅವರೆಲ್ಲ ಕುಟುಂಬದವರ ಜೊತೆಗೆ ನಾವೆಲ್ಲರೂ ಇರ್ತೇವೆ. ಅವರಿಗೆ ಆಘಾತ ಸಹನ ಮಾಡೋ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಇವತ್ತು ಭಾರತ ಸರ್ಕಾರದ ಪರವಾಗಿ, ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪರವಾಗಿಯೂ ಸಹಿತ ನಾನು ಇವತ್ತು ಅವರಿಗೆ ಶ್ರದ್ಧಾ ಸುಮನಗಳನ್ನು ಅರ್ಪಿಸಿದ್ದೇನೆ. ನಾಳೆ ನಾನು ಭಾರತ ಸರ್ಕಾರದ ಪರವಾಗಿ ನಾನು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸ್ತೇನೆ.